ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಹಿಂದಿನ ಮುಖ್ಯಾಂಶಗಳು. ವಿರುಪಾಪುರ ಗ್ರಾಮದಲ್ಲಿ ಜುಲೈ 21ರಂದು ಗೋಡೆ ಕುಸಿದು ಓರ್ವ ಸಾವು, ಶಾಸಕರಿಂದ 5 ಲಕ್ಷ ಚೆಕ್ ವಿತರಣೆ. ಮುಕ್ಕುಂದ ಗ್ರಾಮಕ್ಕೆ ಸ್ಮಶಾನದ ಸೌಕರ್ಯ ಒದಗಿಸಲು ಗ್ರಾಮಸ್ಥರಿಂದ ಒತ್ತಾಯ. ಹೈಟೆಕ್ ಜೋಳದ ಬೀಜಕ್ಕೆ ಹೆಚ್ಚಾದ ಬೇಡಿಕೆ, ಖರೀದಿಸಲು ಸರದಿ ಸಾಲಿನಲ್ಲಿ ನಿಂತ ರೈತರು. ಸಂಪೂರ್ಣ ಸ್ವಾತಂತ್ರ್ಯದ ಬೇಡಿಕೆ ಮಂಡಿಸಿದವರು ಕಮ್ಯುನಿಸ್ಟರ್ ಡಾಕ್ಟರ್ ಕೆ ಪ್ರಕಾಶ್. ವನಸಿರಿ ಫೌಂಡೇಶನ್ನಿಂದ ರಕ್ಷಾ ಬಂಧನದ ಜೊತೆಗೆ ವೃಕ್ಷ ಬಂಧನ ಆಚರಣೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜುಲೈ 21ರಂದು ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಕಂಟೆಪ್ಪ ತಂದೆ ಹುಸೇನಪ್ಪ ಎಂಬ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದರು. ಅದಕ್ಕೆ ಪರಿಹಾರವಾಗಿ ಮೃತನ ಮೊಮ್ಮಗನಾದ ಉಮೇಶ್ ಎಂಬಾತನಿಗೆ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ್ 5 ಲಕ್ಷದ ಚೆಕ್ ಅನ್ನು ತಹಶೀಲ್ದಾರ್ ಅರುಣಕುಮಾರ್ ದೇಸಾಯಿ ಅವರ ಉಪಸ್ಥಿತಿಯಲ್ಲಿ ಶನಿವಾರ ವಿತರಣೆ ಮಾಡಲಾಯಿತು. ಕಳೆದ 10 ದಿನಗಳ ಹಿಂದೆ ಭಾರಿ ಮಳೆ ಸುರಿದ ಪರಿಣಾಮ ಮನೆಯ ಗೋಡೆ ಕುಸಿದು ಕಂಟೆಪ್ಪ ಎಂಬ ವ್ಯಕ್ತಿ ಮೃತಪಟ್ಟಿದ್ದನು. ಆತನಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಮರಣೋತ್ತರ ಪರೀಕ್ಷೆಯ ನಂತರ ಪರಿಹಾರವಾಗಿ 5 ಲಕ್ಷದ ಚೆಕ್ ಅನ್ನು ವಿತರಿಸಿ ಮೃತರ ಕುಟುಂಬದ ಸದಸ್ಯರಿಗೆ ಹಣ ಸದುಪಯೋಗವಾಗಲಿ ಎಂದು ಧೈರ್ಯ ತುಂಬುವ ಕೆಲಸ ಮಾಡಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ ಬೇವಿನಗಿಡ ಅವರ ಮಗ ಕಂಟೆಪ್ಪ ಬಳ್ಳಾರಿಯ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ MBBS ಫ್ರೀ ಸೀಟ್ ಸಿಕ್ಕಿದ್ದು ತಹಶೀಲ್ದಾರರು ಹಾಗೂ ಶಾಸಕರು ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರರಾವ್, ತಹಶೀಲ್ದಾರ್ ಕಚೇರಿ ಅಧಿಕಾರಿ ಅಂಬಾದಾಸ್, ವಿರುಪಾಪುರ ಗ್ರಾಮ ಪಂಚಾಯಿತಿ PDO ಪೂರ್ಣಿಮಾ, ಸದಸ್ಯರಾದ ರವಿಗೌಡ ಮಲದಗುಡ್ಡ, ಸಿದ್ದಪ್ಪ ಬೇವಿನಗಿಡ, ಚಂದ್ರಶೇಖರ್ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಮಲ್ಲಾಪುರ್, ಗ್ಯಾರಂಟಿ ಯೋಜನೆ ಸದಸ್ಯ ಬಾಲರಾಜ್, ಈಶಪ್ಪ ಬೇರ್ಗಿ, ದೇವರಾಜ್ ಕಪ್ಪಗಲ್, ಚಂದ್ರಪ್ಪ ಬೇರ್ಗಿ, ವೆಂಕಟರೆಡ್ಡಪ್ಪ ಕಲ್ಪಟ್ಟಿ, ಬಸನಗೌಡ ಕುಲಕರ್ಣಿ, ನಾಗರಾಜ್ ಕೋಳೆಕಾಲ್, ಬಸವರಾಜ್ ಕವಳೆಕಾಯಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮಸ್ಥರು ಇದ್ದರು. ತಾಲೂಕಿನ ಮುಕ್ಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರ ನಡೆಸಲು ಗ್ರಾಮಸ್ಥರು ನದಿ ದಾಟುವ ಪರಿಸ್ಥಿತಿ ಉಲ್ಬಣಗೊಂಡಿರುವುದು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾದ ಬೆನ್ನಲ್ಲೇ ತಾಲೂಕು ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ಹಲವಾರು ವರ್ಷಗಳಿಂದಲೂ ಸಾರ್ವಜನಿಕ ಸ್ಮಶಾನ ಒದಗಿಸುವಂತೆ ಎಲ್ಲ ಪಕ್ಷದ ನಾಯಕರಿಗೂ ಹಾಗೂ ತಹಶೀಲ್ದಾರರಿಗೂ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮುಕ್ಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡಲು ಗ್ರಾಮಸ್ಥರು ನದಿ ದಾಟುವ ಅನಿವಾರ್ಯತೆ ಹಲವು ವರ್ಷಗಳಿಂದ ಇದ್ದು, ಮಳೆಗಾಲ ಹಾಗೂ ತುಂಗಭದ್ರಾ ಡ್ಯಾಂನಿಂದ ನೀರು ಬಿಟ್ಟಾಗ ನೀರು ತುಂಬಿ ಹರಿಯುವುದು ಸಹಜ. ಇಂತಹ ಸಮಯದಲ್ಲಿ ಯಾರಾದರೂ ಮೃತಪಟ್ಟರೆ ಮೃತರ ಶವ ಸಂಸ್ಕಾರ ನಡೆಸಲು ಕುಟುಂಬಸ್ಥರು, ಗ್ರಾಮಸ್ಥರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಕೊಂಡೊಯ್ಯುವ ಸ್ಥಿತಿ ನಿರ್ಮಾಣವಾಗಿದೆ. ಈ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾದ ನಂತರ ಗ್ರಾಮಕ್ಕೆ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಭೇಟಿ ನೀಡಿ ಸಮಸ್ಯೆ ಆಲಿಸಿ ಪರಿಹರಿಸಬೇಕಿತ್ತು. ಆದರೆ ಇದುವರೆಗೂ ಯಾರೂ ಕೂಡ ಬಾರದೆ ಇರುವುದು ಖಂಡನೀಯ. ಕೂಡಲೇ ನಮ್ಮ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೌಲಭ್ಯ ಕಲ್ಪಿಸಬೇಕು. ಇಲ್ಲದಿದ್ದರೆ ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶವವನ್ನು ಇಟ್ಟು ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಮುಕ್ಕುಂದ ಗ್ರಾಮಸ್ಥರಾದ ಗೌಸ್ಫೀರ್, ಮಂಜುನಾಥ್, ವೀರೇಶ್, ಚನ್ನಬಸವ, ಮುರಳಿ, ಗಣೇಶ್, ಯಮನೂರಪ್ಪ, ರಾಮು, ಶ್ರೀನಿವಾಸ್ ಸೇರಿದಂತೆ ಇನ್ನು ಮುಂತಾದವರು ಇದ್ದರು. ಇಲ್ಲಿ ನಮ್ಮ ಮುಕ್ಕುಂದ ಗ್ರಾಮದಾಗ ಸ್ಮಶಾನ ಇಲ್ಲ. ಸ್ಮಶಾನ ಐತೆ ಪೂರ್ವದ್ದು, ಅದು ಒಳೆ ಹಾಚಾಗೈತಿ. ಈ ಕಡೆ ಬರಕಿಲ್ಲ. ಈ ಕಡೆ ಒಳೆ ಬಂದ್ಬಿಟ್ರಪ್ಪ ಅಂದ್ರೆ ನಮಗೆ ಹೆಣ ಉಣಕಿಲ್ಲ. ಅಲ್ಲೇ ಹೊರಗಡೆ ಉಣಿ ಹೋಗಿ ಕೆಲವು ಸಲ ಬಹಳಷ್ಟು ನೋಡಿ. ಈಗ ನಿಮಗೆ ಮಾಧ್ಯಮದಾಗ ಕೂಡ ಎಲ್ಲಾರ ಮಾಧ್ಯಮದಾಗ ಹಾಕ್ಸಿವಿ, ಪೇಪರ್ನಾಗ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿವಿ, ಅಲ್ಲಿ ಕೊಟ್ಟಿವಿ. ಆದ್ರೆ ಇನ್ನವರೆಗೆ ಯಾವ ಅಧಿಕಾರಿಗಳು ಬಂದು ನಮ್ಮನ್ನ ವಿಚಾರಿಸಿಲ್ಲ. ಇಂತಲ್ಲಿ ಜಾಗ ಐತೆ, ನಾವ್ ಇಂತಲ್ಲಿ ಹೊಲ ಕೊಟ್ಟಿವಿ, ಇಂತಲ್ಲಿ 1 ಎಕರೆ ಐತೆ, ಅಲ್ಲಿ ನೀವು ಸ್ಮಶಾನಕ್ಕೆ ಅಲ್ಲಿ ಉಪಯೋಗ ಮಾಡ್ಕೇರಿ ಅಂತೇಳಿ ನಮ್ಗೆ ಯಾವ ಅಧಿಕಾರಿಯನ್ನು ಹೇಳಿಲ್ಲ. ಮುಂದೆ ಬಂದನೋ ಏನಾಗಲ್ಲ, ನಾವು ಹೋರಾಟ ಮಾಡ್ಬೇಕಂತ. ನಾಳೆ ಇನ್ನೊಂದ್ಸಲ ಏನಾನ ಇಂಥ ಘಟನೆ ಜರುಗಿದ್ರೆ ಸೀದಾ ತಹಸೀಲ್ ಆಫೀಸ್ ಹತ್ರ ನಾವು ಹೆಣ ತಗೊಂಬಂದು ಅಲ್ಲೇ ಸ್ಟ್ರೈಕ್ ಮಾಡ್ಬೇಕಂತ ನನ್ನ ಉದ್ದೇಶ ಐತೆ. ಎಲ್ಲಾ ಅಧಿಕಾರಿಗಳಿಗೆ ಹೇಳಿ, ಎಲ್ಲಾ ರಾಜಕಾರಣಿಗಳಿಗೆ ಗೊತ್ತೈತೆ, ಎಲ್ಲರಿಗೂ ಗೊತ್ತೈತೆ. ಯಾರು ಈ ಕಡೆ ಲಕ್ಷ್ಯ ಕೊಟ್ಟು ಬಂದು ವಿಚಾರಿಸಿ ಏನಾಯ್ತಪ್ಪ ಏನಿಲ್ಲ ಅಂತ ಯಾರು ಕೇಳೋರಿಲ್ಲ. ಇಲ್ಲಿ ನಿರ್ಲಕ್ಷ್ಯ ಆಗಿಬಿಡುತ್ತೆ. ಮುಕ್ಕುಂದ ಗ್ರಾಮದಲ್ಲಿ ಬಂದು ಎಲ್ಲಾರು ಮೊದ್ಲು ಬಂದು ಓಟ್ ಹಾಕ್ಸಂತಾರ, ಎಲೆಕ್ಷನ್ ಮಾಡ್ತಾರ, ಓಟ್ ಹಾಕ್ಸ್ಕೊಂಡು ಹೋಗಿ ರಾಜಕಾರಣ ಆಳ್ತಾರ. ಆದ್ರೆ ಇಲ್ಲಿ ಏನು ಕುಂದು ಕೊರತೆ ಅಂತ ಅರ್ಥ ಮಾಡಂಗಿಲ್ಲ. ಅರ್ಥ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಏನಂತ. ಮತ್ತೆ ಈಗ ಎಲೆಕ್ಷನ್ ಆದಾಗ ಬರ್ತಾರ. ಅವಾಗ ಬಂದು ನಿಮ್ಗೆ ಏನಾಗೈತಪ್ಪ ಏನಿಲ್ಲ ಅಂತ ಬರೇ ಮಾತಿಂದ ಹೇಳಿದ್ರೆ ಆಗಲ್ಲ. ನಮ್ಮ ಇಬ್ಬಿಬ್ಬರು ಅದಾರ, ನಮ್ಮ ಸಿನ್ನೂರು ತಾಲೂಕು ಇಬ್ಬಿಬ್ಬರು, MLC ಒಬ್ರು, MLA ಒಬ್ರು.
ಆದ್ರೂ ನಮಗೆ ನ್ಯಾಯ ದೊರಕಿಸ್ಕೊಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಇವರ ಸರ್ಕಾರ ಆಳೋದೇ ವಿಫಲ ಆಗಿದೆ. ನಮಗೇನು ಕಷ್ಟ ಐತೆ ನಷ್ಟ ಐತೆ ಅಂತ ಬಂದು ಕೇಳಿಲ್ಲ. ಇನ್ನ ಮುಂದಾದ್ರೂ ಕೇಳ್ತಾರ ಎಂಬುದು ನಮಗೆ ನಂಬಿಕೆನೂ ಇಲ್ಲ. ಈಗಾಗಲೇ ಅವಧಿಗೂ ಮುನ್ನ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದ್ದು ಜೋಳ ಬಿತ್ತನೆಗೆ ರೈತರು ರೆಡಿಯಾದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗ್ಗೆಯಿಂದಲೇ ಸಿಂಧನೂರು ನಗರದ ಅಂಬಿಕಾ ಟ್ರೇಡರ್ಸ್ ಬೀಜ ಮಾರಾಟದ ಅಂಗಡಿ ಮುಂದೆ ಹೈಬ್ರಿಡ್ ಜೋಳ ಹೈಟೆಕ್ 3201 ಬೀಜಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತು ಒಂದು ಪಾಕೆಟ್ಗೆ 1,300 ರೂಪಾಯಿ ಕೊಟ್ಟು ಬೀಜ ಪಡೆಯಲು ರೈತರು ಸಾಲು ನಿಂತ ದೃಶ್ಯ ಕಂಡುಬಂತು. ಕಳೆದ ವರ್ಷ ಇದೇ ಹೈಟೆಕ್ 3201 ಜೋಳದ ಬೀಜಕ್ಕೆ ಬೇಡಿಕೆ ಹೆಚ್ಚಾಗಿ ಜೋಳ ಸಿಗದೆ ಗೊಂದಲಮಯವಾಗಿ ಕೊನೆಗೆ ಪೊಲೀಸರು ರೈತರನ್ನು ನಿಯಂತ್ರಿಸಿದ್ದರು. ಈ ವರ್ಷವೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗುವ ಎಲ್ಲ ಸಾಧ್ಯತೆ ಕಾಣುತ್ತಿದೆ. ಹೈಟೆಕ್ 3201 ಜೋಳದ ಬೀಜವು ಮುಂದೆ ಮಳೆ ಪ್ರಮಾಣ ಕಡಿಮೆಯಾದರೂ ಸಹ ಉತ್ತಮ ಬೆಳೆ ಬರುವ ಕಾರಣ ಬೇಡಿಕೆ ಹೆಚ್ಚಾಗಿದೆ. ಹೈಟೆಕ್ 3201 ಜೋಳದ 3 ಕೆಜಿ ಪ್ಯಾಕೆಟ್ಗೆ 1,300 ರೂಪಾಯಿ ಜೋಳ ಖರೀದಿಗೆ GST ಬಿಲ್ ಅಗತ್ಯವಿಲ್ಲ ಎಂದು ಅಂಗಡಿಯವರು ಹೇಳಿದರು. ನಗರದಲ್ಲಿ ಅನೇಕ ಬೀಜದ ಅಂಗಡಿಗಳು ಇದ್ದರೂ ಕೂಡ ಕೇವಲ ಅಂಬಿಕಾ ಟ್ರೇಡರ್ಸ್ನಲ್ಲಿ ಮಾತ್ರ ಈ ಹೈಟೆಕ್ ಜೋಳ ಮಾರಾಟ ಯಾಕೆಂಬುದು ರೈತರ ಪ್ರಶ್ನೆಯಾಗಿತ್ತು. 1920ರಲ್ಲಿ ಪ್ರಾರಂಭವಾದ ಪಕ್ಷ 1947ರವರೆಗೂ ಭೂಗತವಾಗಿ ಕೆಲಸ ಮಾಡುವ ಪರಿಸ್ಥಿತಿ ಇತ್ತು. ಬ್ರಿಟಿಷರಿಗೆ ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿ ಬೆಳೆಯುವುದು ಇಷ್ಟ ಇರಲಿಲ್ಲ. ಹೀಗೆ ಪ್ರಾರಂಭವಾದ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುತ್ತಾ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಸ್ವಾತಂತ್ರ್ಯದ ಬೇಡಿಕೆ ಮಂಡಿಸಿದವರು ಕಮ್ಯುನಿಸ್ಟರು ಎಂದರು. ರಾಯಚೂರಿನ ಮಡಿವಾಳ ಮಾಚಿದೇವ ಸಭಾಭವನದಲ್ಲಿ ಜರುಗಿದ ಸಿಪಿಐಎಂ 50ರ ವರ್ಷಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಕೆ ಪ್ರಕಾಶ್ ಅವರು, ರಾಯಚೂರು ಜಿಲ್ಲೆ ಸಿಪಿಐಎಂ ಪಕ್ಷ ಗಟ್ಟಿಯಾಗಿ ಇದ್ದ ಜಿಲ್ಲೆ. ಇಲ್ಲಿ ಮಹತ್ವದ ಹೋರಾಟಗಳು ನಡೆದಿವೆ. ನಾರಾಯಣಪುರ ಬಲದಂಡೆ ಹೋರಾಟ, ವಸತಿ ಹಾಗೂ ಭೂಮಿಗಾಗಿ ನಡೆದ ಹೋರಾಟ ಇವು ನಮಗೆ ಶಕ್ತಿ ತುಂಬಿವೆ. ಆ ಹೋರಾಟದಲ್ಲಿ ಮುಂಚೂಣಿ ನಾಯಕತ್ವ ವಹಿಸಿದ ನಾಯಕರು ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇದ್ದು ಜಿಲ್ಲೆಯಲ್ಲಿ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬುವ ಕೆಲಸ ಮಾಡುತ್ತೇವೆ ಎಂದು ಹೇಳಿರುವುದು ಪಕ್ಷಕ್ಕೆ ಹೆಚ್ಚಿನ ಬಲ ತುಂಬಿದೆ. ಮುಂದಿನ ಈ 1 ವರ್ಷದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಕುಷ್ಟಗಿ, ಚಂದ್ರಶೇಖರ್ ಬಾಳೆ, ಕೆ ನೀಲ, ಚಂದ್ರಪ್ಪ ಹೊಸಗೇರ, ಶ್ಯಾಮಲಾ ಪೂಜಾರ್, ಬಸನಗೌಡ ದೇಸಾಯಿ ರಾಯಚೂರು ಜಿಲ್ಲೆಯಲ್ಲಿ ಸಿಪಿಐಎಂ ಹೋರಾಟಗಳು ಮುಂದಿನ ಹೆಜ್ಜೆಯ ಕುರಿತು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಎಸ್ ದೇವೇಂದ್ರಗೌಡ ಕಾರ್ಯಕ್ರಮದ ಕುರಿತು ತಿಳಿಸಿದರು. ಮುಂದಿನ ಕಾರ್ಯಕ್ರಮಗಳು ಪಕ್ಷದ ಸದಸ್ಯರ ಹಿತೈಷಿಗಳ ಜವಾಬ್ದಾರಿಗಳನ್ನು ಬಿ ಲಿಂಗಪ್ಪ ಅವರು ಅಧ್ಯಕ್ಷತೆಯ ಮಾತಿನಲ್ಲಿ ವಿವರಿಸಿದರು. ವೇದಿಕೆ ಮೇಲೆ ಶರಣ ಮಾಲಿ ಪಾಟೀಲ್, ಬಿ ಬಸವರಾಜ್, ಪೆಂಚಾಲಯ್ಯ ಡಿ, ಎಸ್ ಶರಣಬಸವ, ನರಸಣ್ಣ ನಾಯಕ್, ಶಕುಂತಲಾ ಪಾಟೀಲ್, ಶಾಂತಾರಾಮ್ ನಾಯಕ್, ಬಸವಂತರಾಯಗೌಡ ಕಲ್ಲೂರ್ ಇದ್ದರು. ಈ ಕಾರ್ಯಕ್ರಮದಲ್ಲಿ 5 ತಾಲೂಕುಗಳಿಂದ ನೂರಾರು ಪಕ್ಷದ ಸದಸ್ಯರು ಹಿತೈಷಿಗಳು ಭಾಗವಹಿಸಿದ್ದರು. ನನ್ನ ಜೊತೆಯಲ್ಲೇ ಹೆಚ್ಚು ಕಡಿಮೆ ನನ್ನ ಪಕ್ಷದ ರಾಜ್ಯ ಸಮಿತಿಯಲ್ಲಿ ಜೊತೆಗಾರರಾಗಿ ದೀರ್ಘಕಾಲ ಇದ್ದಂತ ಲಿಂಗಪ್ಪ ಅವರು ಅವ್ರ ಜೊತೆಗೆ, ಹಾಗೆ ಇರ್ತಕ್ಕಂಥ ಹಲವು ಸಂಗಾತಿಗಳು ಮತ್ತು ನಮ್ಮ ಶಾಂತಾರಾಮ್ ನಾಯಕ್ ಇದ್ದಾರೆ. ಅವರು ನಿಮ್ ಜಿಲ್ಲೆಯವರಲ್ಲ, ಆದ್ರೆ ನಿಮ್ ಜಿಲ್ಲೆಯವರೇ ಆಗಿದ್ದಾರೆ. ಅವರು ಉತ್ತರ ಕನ್ನಡ ಜಿಲ್ಲೆಯವರು, ರಾಯಚೂರಲ್ಲೇ ಇರ್ತಾರೆ. ಅವರು ನಾನು ಇಬ್ಬರು ಕೂಡ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಅವರ ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ ಒಟ್ಟಿಗೆ ಕೆಲಸ ಮಾಡಿದಂತ ಸಂಗಾತಿ ಅವರು ಇದ್ದಾರೆ. ಹಾಗೆ ಒಬ್ಬೊಬ್ಬರ ಬಗ್ಗೆನೂ ನಾನು ಹೇಳಬಹುದು. ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಹಲವು ಇದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಒಡನಾಟ ಮಾಡಿರುವಂತ ಹಲವು ನೆನಪುಗಳು ಹಲವಾರು ಸಂಗಾತಿಗಳು ಇಲ್ಲಿದೆ. ಕೆಲವು ಸತಿ ಅನ್ಸುತ್ತೆ ಒಬ್ಬ ಸಂಗಾತಿ ತೀರ್ಕೊಂಡ್ಬಿಟ್ರು ಕೋವಿಡ್ ಟೈಮಲ್ಲಿ. ಬಹಳ ಹಿಂದೆ ಸಿಕ್ಬೇಕಾಗಿತ್ತು, ಅವ್ರು ನನ್ನ ಸಂಪರ್ಕಕ್ಕೆ ಬಹಳ ಹಿಂದೆ ಬರಬೇಕಾಗಿತ್ತು ಅಂತೇಳಿ ನಾನು ವ್ಯತ್ಯೆ ಈಗಲೂ ಪಡ್ತೀನಿ. ಪುರುಷೋತ್ತಮ್ ಕಲಾಲ್ ಬಂಡಿ ಅವರು ಕೆಲಸ ಮಾಡೋ ಕಾಲಕ್ಕೆ ನಾನ್ ಚಳುವಳಿಯಲ್ಲಿ ಇರ್ಲಿಲ್ಲ. ಆದ್ರೆ ಅವರು ಮತ್ತೆ ಬಿರುಗಾಳಿ ರೀತಿಯಲ್ಲಿ ಬಂದು ಬೆಂಗಳೂರಲ್ಲಿ ವಾತಾವರಣವನ್ನ ಮತ್ತೆ ಪುನಶ್ಚೇತನಗೊಳಿಸಿ ಮತ್ತೆ ಲವಲವಿಕೆಯನ್ನು ತಂದು ಹೀಗೆ ಬಂದು ಹಾಗೆ ಹೋಗ್ಬಿಟ್ಟಂತ ಪುರುಷೋತ್ತಮ್ ಕಲಾಲ್ ಬಂಡಿ ಅವ್ರನ್ನು ಅವ್ರ ಜೊತೆಯಲ್ಲಿ ಕೊನೆ ಕಾಲದಲ್ಲಿ ಕೆಲಸ ಮಾಡುವಂತ ಆ ಅವಕಾಶ ನನಗೂ ಸಿಕ್ಕಿದೆ. ಹಾಗೆ ಹಲವು ಸಂಗಾತಿಗಳು ನೀವು ಇಲ್ಲಿದ್ದೀರಿ. ನಾನು ಮೊದಲನೇದಾಗಿ ಹಿಂದೆ ಕಮ್ಯುನಿಸ್ಟ್ ಚಳವಳಿಗಾಗಿ ಸಿಪಿಎಂ ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ, ಈಗಲೂ ಸಿಪಿಎಂ ಪಕ್ಷವನ್ನ ಜಿಲ್ಲೆಯಲ್ಲಿ ಕಟ್ಟಬೇಕು ಅಂತೇಳಿ ಕೆಲಸ ಮಾಡ್ತಿರ್ತಕ್ಕಂಥ ಮತ್ತೆ ಈ ರೀತಿ ಚಳವಳಿಗಳನ್ನ ಕಟ್ಟುತ್ತಾ ರಕ್ಷಾ ಬಂಧನ ಹಬ್ಬವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ, ವಿಶ್ವಾಸ, ರಕ್ಷಣೆಯ ಸಂಕೇತವಾಗಿದೆ. ಈ ರಕ್ಷಾ ಬಂಧನದಿಂದ ಸಹೋದರಿಯರು ತಮ್ಮ ಸಹೋದರರ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಪ್ರಗತಿ ಬಯಸಿ ರಾಖಿ ಕಟ್ಟುತ್ತಾರೆ. ಅದರಂತೆ ಸಸಿಗೆ ನೀರು ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿಯರಿಂದ ಸಸಿಗೆ ರಾಖಿ ಕಟ್ಟಿಸಿರುವುದು ವಿಶೇಷವಾಗಿತ್ತು. ಮರ ಎತ್ತರವಾಗಿ ಬೆಳೆದು ಒಳ್ಳೆಯ ಗಾಳಿ ನೆರಳು ನೀಡಲಿ ಎಂದು ವನಸಿರಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್ ಹೇಳಿದರು.
ನಗರದ ಬಡಿಬೇಸ್ ಕಾಲೋನಿಯ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ರಕ್ಷಾ ಬಂಧನ ಹಾಗೂ ವೃಕ್ಷ ಬಂಧನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಹೋದರರು ಚೆನ್ನಾಗಿದ್ದರೆ ಸಹೋದರಿಯರ ಕಷ್ಟ ಸುಖಕ್ಕೆ ಆಗುತ್ತಾರೆಂದು ತಿಳಿದು ರಾಖಿ ಕಟ್ಟುತ್ತಾರೆ. ಅದರಂತೆ ಗಿಡಮರಗಳನ್ನು ಸಹ ಬೆಳೆಸಿದರೆ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಇದರಿಂದ ಆಕ್ಸಿಜನ್ ಕೂಡ ದೊರೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಾನ್ವಿ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಯಾದ ಅರುಣ, ಸಿಂಧನೂರು ವಲಯ ಅರಣ್ಯಾಧಿಕಾರಿ ಮಲ್ಕಾಜಮ್ಮ, ಶಿಕ್ಷಕಿಯರಾದ ಭಾರತಿ ತಿವಾರಿ, ರೇಷ್ಮಾ ಕಂದಕೂರ್, ಸಮಾಜ ಸೇವಕಿ ಅಶ್ವಿನಿ, ಪತ್ರಕರ್ತರಾದ ವೀರೇಶ್ ಗೆಡ್ಡಿಮಾಳ್, ದುಗ್ಗಪ್ಪ ಮಲ್ಲಾಪುರ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಪುಟ್ಟಕ್ಕಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಮರಾಠ, ವೆಂಕಟರೆಡ್ಡಿ ಹಿಡಿಗಿನಾಳ್, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಕ್ಷ ಯಾವುದೇ ಒಂದು ಕುಟುಂಬದ ಪಕ್ಷವಲ್ಲ. ಈ ದೇಶದ ಪ್ರತಿಯೊಬ್ಬ ಮತದಾರರ ಪಕ್ಷ. ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ನಗರ ಹಾಗೂ ಗ್ರಾಮೀಣ ಮಂಡಲದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಶನಿವಾರ ಬಿಜೆಪಿಯಿಂದ ನಡೆಯಿತು. ಇದಕ್ಕೂ ಮೊದಲು ಆದಿಶೇಷಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಹರ್ ಘರ್ ತಿರಂಗದ ಮೆರವಣಿಗೆ ಪ್ರಾರಂಭಿಸಿ ಪ್ರಮುಖ ವೃತ್ತಗಳ ಮೂಲಕ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇವರ ಆಡಳಿತದಲ್ಲಿ ಜನಮೆಚ್ಚುಗೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. 60 ವರ್ಷ ಆಳಿದ ಒಂದೇ ಕುಟುಂಬದ ಕಾಂಗ್ರೆಸ್ ನಾಯಕರ ಆಡಳಿತಕ್ಕೂ ಮತ್ತು ವಾಜಪೇಯಿ, ನರೇಂದ್ರ ಮೋದಿಯವರ ಆಡಳಿತಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವಿಂದು ಈ ದೇಶದಲ್ಲಿ ಕಾಣುತ್ತಿದ್ದೇವೆ ಎಂದರು. ನೂತನ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮೊದಲಿಗೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಮತಗಳನ್ನು ಪಡೆಯುವ ಮೂಲಕ ಪ್ರಾರಂಭವಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 54,000 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದೇವೆ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಕೆ ಕರಿಯಪ್ಪ ಅವರು ಸ್ವಂತ ಮನೆಯ ಸದಸ್ಯರಂತೆ ನನ್ನನ್ನು ನೋಡಿಕೊಂಡಿದ್ದಾರೆ. ನಾನು ಅಧಿಕಾರ ಬಯಸಿಲ್ಲ. ಉತ್ತಮ ಕೆಲಸದಿಂದ ಸ್ಥಾನಮಾನಗಳು ಸಿಗುತ್ತವೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ಮುಂದಿನ ಅವಧಿಯಲ್ಲಿ ಶಾಸಕರನ್ನಾಗಿ ಕರಿಯಪ್ಪ ಅವರನ್ನು ಮಾಡಲು ಸಿದ್ಧರಾಗೋಣ ಮತ್ತು ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವ ಕೆಲಸ ನಮ್ಮೆಲ್ಲರಿಂದ ಆಗಬೇಕೆಂದರು. ಈ ಸಂದರ್ಭದಲ್ಲಿ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಕೆ ಮರಿಯಪ್ಪ, ಕೆ ಕರಿಯಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಒಬಿಸಿ ರಾಜ್ಯ ಕಾರ್ಯದರ್ಶಿ ಕೆ ವೆಂಕಟೇಶ್, ಅಲ್ಪಸಂಖ್ಯಾತರ ಘಟಕದ ಸಿರಾಜ್ ಪಾಷಾ, ಯಂಕಣ್ಣ ಜೋಶಿ, ಜೆ ರಾಯಪ್ಪ ವಕೀಲರು, ಗ್ರಾಮೀಣ ಘಟಕದ ಅಧ್ಯಕ್ಷ ಯಂಕೋಬ್ ರಾಮತ್ನಾಳ್, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆ ಹನುಮೇಶ, ಮಸ್ಕಿ ಶರಣಯ್ಯ ಸೊಪ್ಪಿನಮಠ್, ಯಂಕನಗೌಡ ಮಲ್ಕಾಪುರ, ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ್, ಸಹನಾ ಹಿರೇಮಠ್, ಜಯಶ್ರೀ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಹಾನಂದಿ, ಪ್ರೇಮಾ ಸಿದ್ಧಾಂತಿ ಮಠ್, ನಿರ್ಪಾದಪ್ಪ ಜೋಳದರಾಶಿ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿರುಪಾಪುರ ಗ್ರಾಮದಲ್ಲಿ ಜುಲೈ 21ರಂದು ಗೋಡೆ ಕುಸಿದು ಓರ್ವ ಸಾವು, ಶಾಸಕರಿಂದ 5 ಲಕ್ಷ ಚೆಕ್ ವಿತರಣೆ. ಮುಕ್ಕುಂದ ಗ್ರಾಮಕ್ಕೆ ಸ್ಮಶಾನದ ಸೌಕರ್ಯ ಒದಗಿಸಲು ಗ್ರಾಮಸ್ಥರಿಂದ ಒತ್ತಾಯ. ಹೈಟೆಕ್ ಜೋಳದ ಬೀಜಕ್ಕೆ ಹೆಚ್ಚಾದ ಬೇಡಿಕೆ, ಖರೀದಿಸಲು ಸರದಿ ಸಾಲಿನಲ್ಲಿ ನಿಂತ ರೈತರು. ಸಂಪೂರ್ಣ ಸ್ವಾತಂತ್ರ್ಯದ ಬೇಡಿಕೆ ಮಂಡಿಸಿದವರು ಕಮ್ಯುನಿಸ್ಟರ್ ಡಾಕ್ಟರ್ ಕೆ ಪ್ರಕಾಶ್. ವನಸಿರಿ ಫೌಂಡೇಶನ್ನಿಂದ ರಕ್ಷಾ ಬಂಧನದ ಜೊತೆಗೆ ವೃಕ್ಷ ಬಂಧನ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು. ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ, ಬೇಲೂರು, ಹಳೆಬೀಡು, ಹಂಪಿ, ಐಹೊಳೆ, ಪಟ್ಟದಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಶಿಲೆಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರ ಶಿಲ್ಪಿ ಜಕಣಾಚಾರಿ. ಅವರ ಸ್ಫೂರ್ತಿಯಿಂದಲೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ, ಸಂವಿಧಾನ ಕರ್ತೃ ಅಂಬೇಡ್ಕರ್, ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಛತ್ರಪತಿ ಶಿವಾಜಿ, ಕನಕದಾಸ, ವಾಲ್ಮೀಕಿ, ಮಹಾತ್ಮ ಗಾಂಧಿ, ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು, ಪಂಚಲೋಹ, ಪಿಒಪಿ, ಸಿಮೆಂಟ್, ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಇದಕ್ಕೂ ಮುಂಚೆ ಬೆಂಗಳೂರು, ಚೆನ್ನೈ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು. ಹೀಗೆ ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ
ಕಟ್ಟಿಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ. ಕಡಿಮೆ ಎಂದರೂ ವರ್ಷಕ್ಕೆ 40ರಿಂದ 50ರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ. ಬೆಂಗಳೂರು, ಹಾಸನ್, ಮಂಗಳೂರು, ಕೋಲಾರ, ಚಿತ್ರದುರ್ಗ, ತುಮಕೂರು, ಪಿರಿಯಾಪಟ್ಟಣ, ದಾವಣಗೆರೆ, ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಅಷ್ಟು ಬೇಡಿಕೆ ಇದೆ. ಕಾರಣ ಕೆಲಸದಲ್ಲಿ ನೈಪುಣ್ಯತೆ, ಜಾಗರೂಕತೆ, ಸಮಯ ಪರಿಪಾಲನೆ, ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚನಾಳ್. ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕರಾಯ ಹಾರ್ಟ್ಸ್ಗೆ. ದೂರವಾಣಿ ಸಂಖ್ಯೆ 8088388202. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.